ಇಲ್ಲಿ ಅಜಯ್ ಒಂದು ಸಾಂಗ್ ಆಡಿದ್ದಾಗಲೇ, ಡ್ರೈವರ ನಮ್ಮ ಡ್ರೈವರ ಹೇಳ್ತಾವ್ರು ನೋಡ್ರಪ್ಪ. ಸೊ ಗಾಯ್ಸ್, ನಾವು ಸೌದಡ್ ಗಣೇಶ ಟೆಂಪಲ್ಗೆ ಬಂದಿದ್ದೀವಿ. ಇಲ್ಲಿನ ವಿಶೇಷ ಏನು ಅಂದರೆ ಗಂಟೆ ಕಟ್ಟೋದಂತೆ. ಕೇಳ್ಕೊಂಡ್ಬಿಟ್ಟು ಕಟ್ಟೋದು. ಕೇಳ್ಕೊಂಡು ಕಟ್ಟಿದ್ರೆ ಕೇಳ್ಕೊಂಡ್ಬಿಟ್ಟು ಆಗಿರೋ ಕೆಲಸನ ಏನಾದರೂ ಆಗಿದ್ದರೆ ಬಂದು ಇಲ್ಲಿ ಗಣೇಶನಿಗೆ ಗಂಟೆ ಕಟ್ಟೋದು. ಸ್ವಲ್ಪ ಕಷ್ಟ, ಬಟ್ ಮೈಕ್ ಐತೆ. ಸೌತಡ್ ಗಣೇಶ ದೇವಸ್ಥಾನದಿಂದ ನಾವು ಹೊರಟಿದ್ದೆ ಶ್ರೀ ವೈದ್ಯನಾಥೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಏನು ಕಿರೀಟ, ಸ್ವಾಮಿಗಳ ಕಿರೀಟ. ಇದು ದೇವಸ್ಥಾನ, ಇದು ಆಕ್ಚುಲಿ ಇದು ದೇವಸ್ಥಾನ ವಿಗ್ರಹ. ಓಕೆ, ಸೊ ಅದಾಗೋದಕ್ಕೆ ಇವಾಗ ಇಲ್ಲಿ ಓಕೆ ತಾತ್ಪರ್ಯ. ನೀಲಕಂಠೇಶ್ವರ ದರ್ಶನ ಮಾಡಿ ಅಲ್ಲಿ ಬಾವಿಗೆ ನೀರು ತಗೊಂಡು ಹೋಗ್ಬೇಕು. ಒಳ ಆರೋಗ್ಯ ಗೈಸ್, ಅಲ್ಲಿ ನೀರೇನಿದೆ ಅದನ್ನ ತಗೊಂಡ್ರೆ ಆರೋಗ್ಯ ಏನು ಸಮಸ್ಯೆ ಇದ್ರೂ ಪರಿಹಾರ ಆಗುತ್ತೆ ಅಂತ ಇಲ್ಲಿನ ಜನಗಳದು. ಸೊ ವಿಲ್ ಟ್ರೈ. ಯಾವತ್ತು ನಾವು ಅದನ್ನ ಪ್ರಶ್ನೆ ಮಾಡೋಕ್ಕಾಗಲ್ಲ, ಜಸ್ಟ್ ಟ್ರೈ ಮಾಡೋಣ ಏನಾಗುತ್ತೆ ಅಂತ. ಸೊ ದೇವಸ್ಥಾನ ಆ್ಯಕ್ಚುಲಿ ಇದು ದೇವಸ್ಥಾನ ರೆಡಿ ಆಗೋದ್ರಿಂದ ದೇವರ ವಿಗ್ರಹಗಳನ್ನ ಅಲ್ಲಿಕ್ಕಿದ್ದಾರೆ. ಸೊ ಕೇಳಿದ್ರಲ್ಲ, ಎಲ್ಲ ಇನ್ನೂ ನಡೀತಾ ಇದೆ ವರ್ಕು, ಕೆಲಸ ಇನ್ನೂ ತುಂಬ ಇದೆ, ತುಂಬ ಹಳೇದಿದೆಲ್ಲ. ಇಲ್ಲಿ ಜಾತ್ರೆ ನಡೀತಾ ಇದೆ. ಮಾತ್ರ ಏನಿಲ್ಲ ಅಂದ್ರೆ ನಮ್ಮ ಬಾಸ್ ರೆಡಿ ಆಗಿರ್ತಾರೆ. ಏನು ಹೇಳ್ತಾರೆ, ಪ್ರಸಾದ ಎಲ್ಲೆಲ್ಲಿ ಸಿಗುತ್ತೆ ಗೊತ್ತಾ? ಋಣದವ್ರಿಗೆ ಮಾತ್ರ ಸಿಗುತ್ತೆ. ಆ ಋಣ ನಮಗಿದೆ. ಇಲ್ಲಿ ಜಾತ್ರೆ ನಡೀತಾ ಇದೆ, ವೈದ್ಯನಾಥೇಶ್ವರನ ಜಾತ್ರೆ. ಎಲ್ಲ ನೋಡಿ ಹೆಂಗಿದೆ, ಎಲ್ಲ ಚೆನ್ನಾಗಿದೆ. ಪ್ರಸಾದ ಎಲ್ಲ ಸೇಲ್ ಮಾಡ್ತಾ ಇದ್ದಾರೆ. ಸೊ ಅವ್ರು ಹೇಳಿದ್ರಲ್ವಾ, ಇದೆ ಏನಿದೆ ಸರ್, ನೀಲಕಂಠೇಶ್ ಇದೆ ತಾನೇ? ಇದು ಎಷ್ಟು ಪ್ಯೂರ್ ಆಗಿದೆ ಗೊತ್ತಾ ಗುರು? ಐ ಥಿಂಕ್ ನೀರು ತುಂಬ ಪ್ಯೂರ್ ಆಗಿದೆ. ಚೆನ್ನಾಗಿದೆ ದೇವಸ್ಥಾನ ನೋಡಿ. ನೀವು ನೋಡ್ತಾ ಇದ್ರೆ ನೀಲಕಂಠೇಶ್ವರನ, ಅವ್ರು ಹೇಳಿದ್ರಲ್ಲ ದೇವಸ್ಥಾನದಲ್ಲಿ, ಆ ನೀಲಕಂಠ ಇವನೇ ನೋಡ್ಕೊಂಡಿಲ್ಲ. ಏನು ಸಿಗುತ್ತೆ ಇದು ಕೊಟ್ಟಿರೋದು. ನೀರು ತುಂಬ ಸ್ವೀಟ್ ಆಗಿದೆ, ಚೆನ್ನಾಗಿದೆ. ಅವ್ರು ಹೇಳಿದ ನೀರು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಅದು ನೀರಲ್ಲ, ತೀರ್ಥ. ಬಟ್ ಅವ್ರು ಹೇಳಿದ್ರಲ್ಲ ಅಷ್ಟೇ ಸ್ವೀಟ್ ಆಗಿದೆ ನೀರು, ತುಂಬ ಚೆನ್ನಾಗಿದೆ. ಸೊ ಗಾಯ್ಸ್, ಏನು ನೋಡ್ತಿದ್ದೀರಾ ಗೊತ್ತಾ? ದೇವರನಾಗ್ಲೂ ನಮ್ಮ ಕಣ್ಣಿಗೆ ಪ್ಯೂರಾಗಿ ಕಾಣಿಸ್ತೈತೆ, ನಿಮ್ಗೆ ಕಾಣಿಸ್ತೈತೆ ಇಲ್ಲ ಗೊತ್ತಿಲ್ಲ. ಎಷ್ಟು ಸ್ಫಟಿಕದಂತೆ ಇದೆ.
ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ. ತುಂಬ ದೂರ ಏನಿಲ್ಲ. ಸೌತಡ್ ಗಣೇಶನಿಂದ ರೈಟ್ ತೊಗೊಂಡ್ರೆ ಒಂದು 5 ನಿಮಿಷ ಜರ್ನಿ ಅಷ್ಟೇ. ದೇವಸ್ಥಾನ ತುಂಬ ಚೆನ್ನಾಗಿದೆ, ಎಲ್ಲ ಬಂದು ನೋಡ್ಕೊಂಡೋಗಿ. ಸೊ ಫೈನಲಿ ಹ್ಯಾಪಿ, ತುಂಬ ಖುಷಿ ಆಗ್ತೈತೆ, ಏನಕ್ಕೂ ಗೊತ್ತಿಲ್ಲ ಒಂಥರ ಏನೋ. ಓಕೆ, ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲ್ಲ, ಲೋಕಲ್ಸ್ ನಮ್ಮನ್ನ ನೋಡ್ತಿದ್ದಾರೆ. ಬೆಳ್ಳಿಯರಕ್ಕೆ ದೇವರಿಗೆ ಇಲ್ಲಿನ ದೇವಸ್ಥಾನ ವಿಶೇಷ ಇದು ಧನ್ವಂತರಿ ಕ್ಷೇತ್ರ. ಯಾವ ಕಾಯಿಲೆಗೂ ಹರಕೆ ಹೇಳಿದ್ರೆ ವಾಸ ಸಿಗ್ತದೆ. ಯಾವ್ದು ಕಾಯಿಲೆ ಇದ್ರೂ ಓಕೆ, ಧನ್ವಂತರಿ ಕ್ಷೇತ್ರ. ಇವತ್ತಿನ ವಿಶೇಷ ಏನು ನಡೀತಾರೆ? ಇವತ್ತು ಗದ್ದೆ ತುಳುವಿನಲ್ಲಿ ಆದ್ರೆ ಖಂಡಕೋರಿ ಅಂತ ಹೇಳ್ತಾರೆ. ಓಕೆ, ಗದ್ದೆಯಲ್ಲಿ ದೇವರ ಗದ್ದೆ ಉಂಟು. ಹಾಂ, ಗದ್ದೆ ಅಂದರೆ ದೇವರು ಇರುವಂಥ ಸ್ಥಳ. ದೇವರು ಇಲ್ಲಿಂದ ಹೋಗ್ಲಿಕ್ಕೆ ಉಂಟು. ಸಂಜೆ ಹೂಕರೆ ಎಲ್ಲ ಹೋಗ್ಲಿಕ್ಕೆ ಉಂಟು. ಹಾಂ, ಇಲ್ಲಿಂದ ದೇವರು ಇಟ್ಕೊಂಡು ಅಲ್ಲಿ ಗದ್ದೆಗೆ ಹೋಗ್ತಾರೆ. ಅಲ್ಲಿ ಹೂಕರೆ ಆಗ್ಲಿಕ್ಕೆ ಉಂಟು. ಮಧ್ಯಾಹ್ನದ ಹೊತ್ತು ಇಲ್ಲಿ ಕೋಣಗಳೆಲ್ಲ ತುಂಬ ಬರ್ತವೆ. ಅಂದರೆ ಕೋಣ ಅದು ಗದ್ದೆ ಉಡ್ಲಿಕ್ಕೆ ಅಂತ ಮೊದಲಿನ ಕಾಲದಲ್ಲಿ ಗದ್ದೆ ಉಡ್ಲಿಕ್ಕೆ ಬರ್ತಿದ್ರು. ಹಾಂ, ಈಗ ಇಳಿಸುದಷ್ಟೇ. ಹಾಂ, ಹಾಗೆ ಇಳಿಸಿ ಓಡಿಸ್ಕೊಂಡು ಬರ್ತಾರೆ. ಕಾನೂನು ತಕ್ಕಂತೆ ನಡೆಯೋದು. ಹೌದು ಹೌದು ಹೌದು. ಅದು ಕೃಷಿ ಮೂಲ ಮೊದಲಿಂದು. ಹಾಂ, ಹಂಗೆ. ಹಾಗೆ ಸೊ ದೇವಸ್ಥಾನ ತುಂಬ ಹಳೇದು ಕಾಲದ. ಹಳೆ ಯಾರು ಕಟ್ಸಿರ್ಬೋದು ಅಂತ ಅದು ಗೊತ್ತಿಲ್ಲ ನಮಗೆ. 700-800 ಸೊ ನೋಡ್ತೀವಿ, ಈಗ ಜನಗಳಿಗೆ ಏನು ಹೇಳ್ತೀರಾ ಇಲ್ಲಿಗೆ? ಇಲ್ಲಿಂದ ಜನಗಳಿಗೆ ಏನಂತೀರಾ? ನಾವು ಹೊರಗಡೆ ತುಂಬಾ ಹೆಲ್ಪ್ ಆಗ್ತದೆ ಇಲ್ಲಿ. ಹಾಂ, ಹಾಗೆ ಈಗ ಎಲ್ಲ ಯೂಟ್ಯೂಬ್ ನೋಡಿ ತುಂಬಾ ಬರವರಿನಿಂದೆಲ್ಲ ಬರ್ತಾರೆ. ಹಾಂ. ಓಕೆ, ಬರ್ತಾ ಇರ್ತಾರೆ ಇಲ್ಲಿ. ಸೊ ಗೈಸ್, ಹಾಗೆ ಇದು ನೀಲಕಂಠ ಒಂದು ಗುಡಿ. ಇದು ನೀಲಕಂಠ. ಬಟ್ ಇಲ್ಲಿ ಕಡಿಮೆ ಆಗುದಿಲ್ಲ ಕೆರೆಯಲ್ಲಿ. ಯಾವಾಗಲೂ ಕಡಿಮೆ ಆಗುತ್ತೆ. ಯಾವಾಗ ನೀರಿರ್ತದೆ. ಓಕೆ, ಅದೇ ಇದೇ ನೀರನ್ನ ಏನು ಕಾಯಿಲೆಗಳೆಲ್ಲ ಏನೋ ಬಂದರೆ ಇದೇ ನೀರಿಂದ ಸೇವಿಸೋದನ್ನ ಅಥವಾ ಏನು ಸ್ನಾನ ಮಾಡ್ತಾರೆ? ಇಲ್ಲಿ ಕೆರೆಗೆ ಇಳಿದು ಅಲ್ಲಿ ನೀಲಕಂಠನ ನಮಸ್ಕಾರ ಮಾಡಿ ದೇವಸ್ಥಾನಕ್ಕೆ ಹೋಗ್ತಾರೆ. ಓ, ಇಲ್ಲಿ ಇಳಿದ್ಬಿಟ್ಟು ಅಲ್ಲಿ ದರ್ಶನ ಮಾಡೋದು. ಅಲ್ಲಿ ದರ್ಶನ ಮಾಡ್ಕೊಂಡು ಇಲ್ಲ ಈಗ ಜೀರ್ಣೋದ್ಧಾರ ಆಗ್ತಾ ಉಂಟು. ಹೌದು. ನೋಡೋದಲ್ಲ, ಈ ದೇವಸ್ಥಾನದ ವಿಶೇಷ ಇದು. ಬನ್ನಿ, ತುಂಬ ದೂರ ಏನಿಲ್ಲ. ಸೌತ್ ಅಡ್ಕಿಂದ ರೈಟ್ ಸೈಡ್ ತೊಗೊಂಡ್ರೆ 5 ನಿಮಿಷದ ದಾರಿ. ತುಂಬ ಚೆನ್ನಾಗಿದೆ ದೇವಸ್ಥಾನ, ಒಂಥರ ಶಾಂತವಾಗಿ ನೆಮ್ಮದಿ ಅನ್ಸುತ್ತೆ ದೇವ್ರು ನೋಡಿ. ವಿಶೇಷವಾಗಿ ಜಾತ್ರೆ ನಡೀತದೆ ಇಲ್ಲಿ. ಓಕೆ, ಜಾತ್ರೆ ಬರ್ತಿದ್ದೆ ನೋಡಿ ಅಂಕಲ್, ಎಲ್ಲ ಬರ್ತಾ ಇದ್ದಾರೆ ನೋಡಿ ಇವಾಗೆಲ್ಲ. ಅವ್ರನ್ನ ಕೇಳಿ ಸರ್. ಒಂದು ಸರ್, ಏನಾದ್ರು ಹೇಳ್ತೀರಾ ದೇವಸ್ಥಾನ ಬಗ್ಗೆ? ಎಲ್ಲಿದ್ದಾರೆ ಸರ್, ದೇವಸ್ಥಾನ ಬಗ್ಗೆ ಏನಾದ್ರು? ದೇವಸ್ಥಾನ ಅಂದ್ರೆ ಈ ಕಡೆ ಈ ಭಾಗಕ್ಕೆ ವೈದ್ಯನಾಥೇಶ್ವರ ಸುಮಾರು 1800 ವರ್ಷ ಇತಿಹಾಸ ಆಗ್ತಾ ಇದೆ. ನಮಗೆ ಅನಾರೋಗ್ಯದ ಸಮಸ್ಯೆ ಇದ್ದಲ್ಲಿ ಹೇಗೆ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ, ಹಾಗೆ ಇಲ್ಲಿ ಬಂದ್ರೆ ನಮ್ದು ಏನೇ ಆರೋಗ್ಯ ಸಮಸ್ಯೆ ಇದ್ರು ಆ ದೇವರ ಮುಂದೆ ನಿಂತು ಪ್ರಾರ್ಥನೆ ಮಾಡಿ ಈ ವಾರ್ಷಿಕ ಜಾತ್ರೆಯಲ್ಲಿ ಸೊಪ್ಪು ಗದ್ದೆಗೆ ಹಾಕಿ ಆರೈಕೆ ಮಾಡಿದ್ರೆ ಎಲ್ಲ ಆರೋಗ್ಯ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತ ಇಲ್ಲಿದು ಒಂದು ಐತಿಹ್ಯ ಮತ್ತೆ ಪದ್ಧತಿ ಕಾಲಾಂತರಗಳಿಂದ ನಡ್ಕೊಂಡು ಬಂದಿರುವಂತ ವಿಶೇಷ ಪದ್ಧತಿ. ಸೊ ಇದು ಈ ಕಲ್ಯಾಣಿಯಲ್ಲಿ ನಾವು ನಿಂತು ಪ್ರಾರ್ಥನೆ ಮಾಡಿ 3 ಸತಿ 3 ಉದ್ದರಣೆ ನೀರು ತಗೊಂಡ್ರೆ ನಮ್ಗಿರುವಂತ ಅನಾರೋಗ್ಯ ಸಮಸ್ಯೆ ಬಗೆಹರಿಯುತ್ತೆ ಅಂತ ಆ ಕಾಲದಿಂದ. ಉದಾಹರಣೆ ಅಂದ್ರೆ ಕೈಯಲ್ಲಿ 3 ಸತಿ ನಾವು ತಗೊಂಡು ನಮಗಿರುವಂತ ಆರೋಗ್ಯ ಸಮಸ್ಯೆಗಳನ್ನ ಬಗೆಹರಿಸಿಕೊಡ್ಬೇಕು ಅಂತ ವೈದ್ಯನಾಥೇಶ್ವರನಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ಮತ್ತೆ ಇಲ್ಲಿ ಮಹಾವಿಷ್ಣು ಮತ್ತೆ ವೈದ್ಯನಾಥೇಶ್ವರ ಇಬ್ಬರು ಇದ್ದಾರೆ. ಗದ್ದೆ ಇದೆ, ಆ ಗದ್ದೆಗೆ ಸಂಜೆ ದೇವರಲ್ಲಿ ಗದ್ದೆಯಲ್ಲಿ ಈ ಅದೇ ತರ ದನ ಕರು ಇವುಗಳಿಗೆಲ್ಲ ಆರೋಗ್ಯ ಸಮಸ್ಯೆ ಬಂದಾಗ ದೇವ್ರ ಮುಂದೆ ನಿಂತು ತೀರ್ಥ ಸರಿ ಆದ ಕೂಡಲೇ ಗದ್ದೆಗೆ ಓಡಿಸ್ತೀವಿ ಅಂತ ಅವ್ರು ಆರೈಕೆ ಮಾಡಿ ಹೋಗ್ತಾರೆ. ಮದ್ದೆಲ್ಲ ಇರೋದಿಲ್ಲ. ಹಾಗೆ ದೇವ್ರ ಸಮಸ್ಯೆಯಿಂದ ದೇವ್ರ ಹತ್ರ ಬಂದ ಸಮಸ್ಯೆ ಪರಿಹಾರ ಆದ್ರೆ ಮತ್ತೆ ಇವತ್ತು ಗದ್ದೆಗೆ ಭಕ್ತಾದಿಗಳೆಲ್ಲ ತಲೆ ಮೇಲೆ ಹೊರೆ ಇಟ್ಕೊಂಡು ಸ್ವಲ್ಪ ಅಲ್ಲಿ ಗದ್ದೆಗೆ ಹಾಕ್ತಾರೆ. ಅದಾದ ನಂತರ ಈ ದನ ಕರು ಇವುಗಳನ್ನೆಲ್ಲ ಅಲ್ಲಿ ಓಡಿಸೋದ್ರಿಂದ ಆ ಗದ್ದೆಯಲ್ಲಿ ಕೆಸರಾಗತ್ತೆ. ಕೆಸರಾದ ಕೂಡಲೇ ದೇವರಿಗೆ ಒಂದು ಭತ್ತ ಬೆಳೆದು ಅದು ಫಸ್ಟ್ ನೈವೇದ್ಯಕ್ಕೆ ತರೋದಂತ ಒಂದು ಇದೆಲ್ಲ ಪ್ರಕೃತಿ ಜೊತೆ ಮಿಂಗಲ್ ಆಗಿರುವಂತ ಒಂದು ದೇವಸ್ಥಾನ. ಅಂದ್ರೆ ಕೃಷಿಗೋಸ್ಕರ ಮಾಡುವ. ಇವಾಗ ಅಂದ್ರೆ ಇದು ಕಾಲ ಯಾವುದು ಚಳಿಗಾಲ ನಡೀತದಲ್ಲ, ಸೊ ಅದರಿಂದ ಸ್ಟಾರ್ಟ್ ಮಾಡಲಿ ಸ್ಟಾರ್ಟಿಂಗ್. ಖಂಡಿತ. ಓಕೆ, ಥ್ಯಾಂಕ್ ಯು. ತುಂಬ ಇವಾಗ ಇಷ್ಟೊತ್ತವರೆಗೂ ನಾವೇನು ಇಂಟರ್ವ್ಯೂ ಮಾಡಿದ್ದೀವಿ ಗೊತ್ತಾ ಎಲ್ಲರೂ. ಸೊ ಅವರೆಲ್ಲ ಹೇಳೋದು ಹೆಸರಲ್ಲೇ ಇದೆ ವೈದ್ಯನಾಥೇಶ್ವರ ಅಂತ. ಸೊ ಆಗಿನ ಕಾಲದಲ್ಲಿ ಈಗ ಡಾಕ್ಟ್ರ್ ಏನಿದ್ದಾರೋ, ಸೊ ಡಾಕ್ಟ್ರ್ ಏನಿದ್ದಾರೋ, ಸೊ ಈಗ ಇಲ್ಲಿ ಏನಿದೆ ಗೊತ್ತಾ, ನೀರು ಇವಾಗ ನೀವು ಅಲ್ಲಿ ಟಾಣಿಕ್ ಆಗಲಿ ಏನಾದರೂ ತೊಗೊಳ್ತೀರಲ್ವಾ, ಸೊ
ಹಂಗೆ ಇವರು ಈ ಕಲ್ಯಾಣಿ ಸಿಗುವ ವಾಟ್ರನ್ನ ಅವರು ವೈದ್ಯ ಥರ ಲೈಕ್ ಅಮೃತ ಥರ ಫೀಲ್. ಈ ವಿಡಿಯೋ ಇಷ್ಟ ಆದೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ. ಧರ್ಮಸ್ಥಳ ಟ್ರಿಪ್ನ ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಎಲ್ಲರೂ ಈ ವಿಡಿಯೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಬಟ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ ಫ್ರೆಂಡ್ಸ್, ಬೈ, ಸಿ, ಟಾಟಾ. ಸೊ ಲಾಸ್ಟ್ ಇದೆ, ಎಂಡಿಂಗ್ ಪಾಯಿಂಟ್ ನೋಡ್ರಿ, ಇಲ್ಲೆಲ್ಲ ಇದೆ. ಸೊ ಅಜಯ್ ಅವರೇ, ನೀವೇನು ಹೇಳ್ತೀರಾ ಈ ಟ್ರಿಪ್ ಬಗ್ಗೆ? ಏನಿಲ್ಲ ಸರ್, ಮಾತು ಇಲ್ಲ, ಕತೆ ಇಲ್ಲ. ಬೈ, ನೀವೇನು ಹೇಳ್ತೀರಾ ಟ್ರಿಪ್ ಬಗ್ಗೆ? ಕಮೆಂಟ್ಸ್ ಎಲ್ಲ ನೀವೇ ಹಾಕ್ಬೇಕು, ಯಾಕಂದ್ರೆ ಇವ್ರು ಕಮೆಂಟ್ಸ್ ಹಾಕೋದು ಗೊತ್ತಿಲ್ಲ. ಕಮೆಂಟ್ಸ್ ಹಾಕೋದು ಯಾರು ಅಂದ್ರೆ ಅವ್ನು ಒಬ್ಬನೇ ಇದಾನಲ್ಲ, ಅವ್ನು ಯಾರಂತ ನಿಮ್ಮ ಕಮೆಂಟಲ್ಲಿ ಹಾಕಿ. ನಾರಾಯಣ. ಓಕೆ ಫ್ರೆಂಡ್ಸ್, ಜಸ್ಟ್ ಗೋ. ಇವಾಗ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ, ಆದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಚಾನಲ್ ಟನ್ನಂತ ಹೊಡಿ. ಯಾವ್ದು ಹೇಳಿ ಚಾನಲ್ಲು? ಯಾನ ದಿನಾಚರಿ.